ಅಜ್ಜಯ್ಯನ ಮಠದಿಂದ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಎಂದು ಪರೋಕ್ಷವಾಗಿ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಡಿಕೆಶಿ. ಹೈಕಮಾಂಡ್ ಏನಾದರೂ ಈ ಬಗ್ಗೆ ಟ್ವೀಟ್ ಮಾಡಿದೆಯಾ ಎಂದು ಡಿಕೆಶಿಗೆ ಸಿದ್ದರಾಮಯ್ಯ ಖಡಕ್ ತಿರುಗೇಟು. 17ನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಸಜ್ಜು. ಪವರ್ ಶಿಫ್ಟ್ಗಾಗಿ ಹೈಕಮಾಂಡ್ ಮೇಲೆ ಡಿಕೆಶಿ ಬಣದ ಒತ್ತಡ. ಬಜೆಟ್ ಅಧಿವೇಶನದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಮಹಾಸ್ಫೋಟದ ಮುನ್ಸೂಚನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆಶಿ ನಡುವಿನ ಶೀತಲ ಸಮರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದಂತಿದೆ. ಫೆಬ್ರವರಿ 14ರಂದು ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ್ದ ಡಿಕೆಶಿ ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು ಅನ್ನೋ ಮಾರ್ಮಿಕ ಸಾಲುಗಳನ್ನು ಟ್ವೀಟ್ ಮಾಡಿದ್ದಾರೆ. ಇದು ಬರೀ ಆಧ್ಯಾತ್ಮಿಕ ಸಾಲುಗಳಲ್ಲ, ಬದಲಿಗೆ ಇಷ್ಟು ದಿನ ಭಿಕ್ಷುಕನಂತೆ ತಾಳ್ಮೆಯಿಂದ ಕಾಯ್ತಿದ್ದೇನೆ, ಈಗ ಫಲ ನೀಡುವ ಸಮಯ ಬಂದಿದೆ ಅಂತ ಸಿದ್ದರಾಮಯ್ಯನವರಿಗೆ ರವಾನಿಸಿದ ಎಚ್ಚರಿಕೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡಿದ್ದಾರೆ. ಡಿಕೆಶಿಯ ಈ ಟ್ವೀಟ್ ಬಾಂಬ್ಗೆ ಸಿಎಂ ಸಿದ್ದರಾಮಯ್ಯ ಜಗ್ಗಿಲ್ಲ. ಮಾಧ್ಯಮಗಳ ಮುಂದೆ ಗುಡುಗಿರೋದು ಸಿದ್ದು. ಅವರಿಗೆ ಟ್ವೀಟ್ ಮಾಡೋ ಹಕ್ಕಿದೆ, ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಏನಾದರೂ ಈ ಬಗ್ಗೆ ಟ್ವೀಟ್ ಮಾಡಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳುವ ಮೂಲಕ ದೆಹಲಿ ನಾಯಕರು ಹೇಳುವವರೆಗೂ ನಾನು ಈ ಕುರ್ಚಿಯಿಂದ ಕದಲುವುದಿಲ್ಲ ಅನ್ನೋ ನೇರ ಸಂದೇಶವನ್ನ ಡಿಕೆಶಿ ಬಣಕ್ಕೆ ರವಾನಿಸಿದ್ದಾರೆ. ಈ ವಾಕ್ಸಮರ ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ದೊಡ್ಡ ಗೊಂದಲ ಮೂಡಿಸಿದೆ. ಒಂದೆಡೆ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡನೆಗೆ ತಯಾರಿ ನಡೆಸುತ್ತಿದ್ದರೆ, ಇನ್ನೊಂದೆಡೆ ಡಿಕೆಶಿ ಬಣ ಪವರ್ ಶಿಫ್ಟ್ಗಾಗಿ ದೆಹಲಿ ಮಟ್ಟದಲ್ಲಿ ಭಾರೀ ಲಾಬಿ ಮಾಡ್ತಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮುಂದೆ ಈಗಾಗಲೇ ತಮ್ಮ ಹಕ್ಕು ಮಂಡಿಸಿ ಬಂದಿರೋ ಡಿಕೆಶಿ ಈಗ ಕಾಲವೇ ಉತ್ತರಿಸಲಿದೆ ಅನ್ನೋ ನಿಗೂಢ ಮಂತ್ರ ಜಪಿಸುತ್ತಿದ್ದಾರೆ. ಅತ್ತ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೂಲಕ ನಾನೇ ಬಾಸ್ ಅನ್ನೋದನ್ನ ಸಾಬೀತುಪಡಿಸಲು ಮುಂದಾಗಿದ್ದಾರೆ. ಇಬ್ಬರು ನಾಯಕರ ನಡುವಿನ ನಾ ಕೊಡೆ ನಾ ಬಿಡೆ ಪಟ್ಟು ಈಗ ಅಂತಿಮ ಹಂತಕ್ಕೆ ಬಂದಂತಿದೆ. ಫೆಬ್ರವರಿ 17ರ ಬಜೆಟ್ ಮುಗಿದ ಬೆನ್ನಲ್ಲೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹಾಸ್ಫೋಟ ಸಂಭವಿಸಿದ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಡಿಕೆಶಿ ಅವರ ಈಗ ತಾಳ್ಮೆ ಕಟ್ಟೆ ಒಡೆದಿದ್ದು, ಅಧಿಕಾರ ಹಸ್ತಾಂತರಕ್ಕೆ ಡೆಡ್ ಲೈನ್ ಫಿಕ್ಸ್ ಆಗಿದೆಯಾ ಅನ್ನೋದು ಸದ್ಯದ ಕುತೂಹಲ. ಬಜೆಟ್ ನಂತರ ಹೈಕಮಾಂಡ್ ಯಾವ ರೀತಿ ಟ್ವೀಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು.